how to form negative sentences in simple past and past continuous. This is the topic that we are going to study in this video. Hi friends, welcome back to my channel Kannada to English Bridge. ಸಾಮಾನ್ಯ ಭೂತಕಾಲ ಹಾಗೂ ಅಪೂರ್ಣ ಭೂತಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆ ಇದು ಈ ವಿಡಿಯೋದಲ್ಲಿ ನಾವು ಕಲಿಯಲು ಹೊರಟಿರುವಂತಹ ಟಾಪಿಕ್. ಸ್ನೇಹಿತರೆ, ನಿಮ್ಮೆಲ್ಲರ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನೆಲ್ಗೆ ಸ್ವಾಗತ. My dear students and friends, before we start with this topic, I would like to extend my heartily thanks to you all for your wonderful encouragement and great support towards my effort for this channel. So, thank you so much. I hope your wonderful encouragement and great support will be forever with me. ಸ್ನೇಹಿತರೆ, ನಾವು ಈ ಟಾಪಿಕ್ ಅನ್ನು ಆರಂಭಿಸೋದಕ್ಕೆ ಮೊದಲು ಈ ಚಾನೆಲ್ಗೆ ನೀವು ಕೊಡುತ್ತಿರುವಂತಹ ಬೆಂಬಲ ಹಾಗೂ ಪ್ರೋತ್ಸಾಹಕ್ಕಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ನಿಮ್ಮ ಈ ಬೆಂಬಲ ಮತ್ತು ಪ್ರೋತ್ಸಾಹ ಸದಾಕಾಲ ನನ್ನ ಜೊತೆ ಇರುತ್ತದೆ ಎಂದು ಆಶಿಸುತ್ತೇನೆ. ಫಸ್ಟ್ ಲೆಟ್ ಅಸ್ ಬಿಗಿನ್ ವಿತ್ ಫಾರ್ಮೇಷನ್ ಆಫ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪಾಸ್ಟ್. ಮೊದಲು ಸಾಮಾನ್ಯ ಭೂತಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡುವುದು ಹೇಗೆ ಅನ್ನೋದನ್ನು ನೋಡೋಣ. Students, you'll have to focus on an important point here, that is form of main verb and form of helping verb. While forming negative sentences in simple present, we made use of the helping verbs do or does. So what is past form of do or does? Did is the past form of do or does. Do, did, done. Present form, past participle form. So, to form negative sentences in simple past, we have to make use of past form of do, that is did. Did is used as helping verb here. ಸಾಮಾನ್ಯ ಭೂತಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡಬೇಕಾದರೆ ನಾವು ಇಲ್ಲಿ ಒಂದು ವಿಷಯವಾಗಿ ವಿಶೇಷ ಗಮನವನ್ನು ಕೊಡಬೇಕಾಗುತ್ತದೆ. ಅದು ಏನು ಅಂದರೆ, ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಸಿಂಪಲ್ ಪ್ರೆಸೆಂಟ್ ಇದರಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡುವಾಗ ನಾವು ಡೂ ಅಥವಾ ಡಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ಬಳಸಿದ್ದೇವೆ. ಈಗ ನಾವು ರಚನೆ ಮಾಡಲು ಹೊರಟಿರುವಂತಹ ನಕಾರಾತ್ಮಕ ವಾಕ್ಯಗಳು ಸಿಂಪಲ್ ಪಾಸ್ಟ್ನಲ್ಲಿ ಇರೋದರಿಂದ ಡೂ ಅಥವಾ ಡಸ್ ಇದರ ಭೂತಕಾಲದ ರೂಪವನ್ನು ನಾವು ಸಹಾಯಕ ಕ್ರಿಯಾಪದವನ್ನಾಗಿ ಉಪಯೋಗಿಸಬೇಕಾಗುತ್ತದೆ. ಹಾಗಾದರೆ ಡೂ ಅಥವಾ ಡಸ್ ಇದರ ಭೂತಕಾಲದ ರೂಪ ಡಿಡ್. ಆದ್ದರಿಂದ ಡಿಡ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ನಾವಿಲ್ಲಿ ಬಳಸಬೇಕಾಗುತ್ತದೆ. Now to form a negative sentence in any tense, as usual, we have to keep the negative word not in between helping verb and main verb. ಈಗಾಗಲೇ ನಮಗೆ ಗೊತ್ತಿರುವಂತೆ ಯಾವುದೇ ಕಾಲದಲ್ಲಿ ನಾವು ನಕಾರಾತ್ಮಕ ವಾಕ್ಯವನ್ನು ರಚನೆ ಮಾಡಬೇಕಾದರೂ ಸಹಾಯಕ ಕ್ರಿಯಾಪದ ಹಾಗೂ ಪ್ರಧಾನ ಕ್ರಿಯಾಪದದ ನಡುವೆ ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಇಡುತ್ತೇವೆ. ಸೊ ಯು ಜಸ್ಟ್ ಸಿ ದ ಸಿಂಬಾಲಿಕ್ ಚಾರ್ಟ್ ಹಿಯರ್. ದಯವಿಟ್ಟು ಇಲ್ಲಿ ಸಿಂಬಾಲಿಕ್ ಚಾರ್ಟ್ ಅನ್ನು ನೋಡಿ. ಟು ಫಾರ್ಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪಾಸ್ಟ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಹೆಲ್ಪಿಂಗ್ ವರ್ಬ್ ಡಿಡ್ ಫಾರ್ ಆಲ್ ಪರ್ಸನ್ಸ್, ದಟ್ ಈಸ್ ಐ, ವಿ, ಯು, ಹಿ, ಶಿ, ಇಟ್ ಆ್ಯಂಡ್ ದೇ. ಸಾಮಾನ್ಯ ಭೂತಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡಬೇಕಾದರೆ ಡಿಡ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಎಲ್ಲ ಪರ್ಸನ್ಸ್ ಪುರುಷಗಳಿಗೂ ಸಾಮಾನ್ಯವಾಗಿ ಉಪಯೋಗಿಸಬೇಕಾಗುತ್ತದೆ. ಸಿಂಬಾಲಿಕ್ ಚಾರ್ಟನ್ನು ನೋಡಿ. ಐ, ವಿ ನಾನು, ನಾವು. ಯು ನೀನು, ನೀವು. ಹಿ, ಶಿ, ಇಟ್ ಅವನು, ಅವಳು, ಅದು. ಆ್ಯಂಡ್ ದೇ ಅವರು. ಇವುಗಳಿಗೆಲ್ಲ ಸಾಮಾನ್ಯವಾಗಿ ಡಿಡ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ಬಳಸ್ತೇವೆ. ನೆಕ್ಸ್ಟ್ ಯು ಕೀಪ್ ದ ನೆಗೆಟಿವ್ ವರ್ಡ್ ನಾಟ್. ನಂತರ ನಕಾರಾತ್ಮಕ ಶಬ್ದವಾದಂತಹ ನಾಟ್ ಅದನ್ನು ಇಡಿ. ಇಲ್ಲಿ ನೀವು ಗಮನಿಸಬೇಕಾದ ಮತ್ತೊಂದು ಮಹತ್ವದ ಅಂಶ ಅಂದರೆ, ಪಾಸ್ಟ್ ಟೆನ್ಸ್ ಆಗಿದ್ದರೂ ಕೂಡ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದ್ದರೂ ಕೂಡ ನಾವು ಕ್ರಿಯಾಪದದ ಮೂಲ ರೂಪವನ್ನೇ ವರ್ಬ್ ಒನ್ ಇದನ್ನೇ ಇಲ್ಲಿ ನಾವು ಬಳಸಬೇಕಾಗುತ್ತದೆ. ಬಿಕಾಸ್ by using past form of the helping verb do, that is did, we indicate that
the sentence is in simple past. ಏಕೆಂದರೆ ಡೂ ಇದರ ಭೂತಕಾಲದ ರೂಪವಾದ ಡಿಡ್ ಸಹಾಯಕ ಕ್ರಿಯಾಪದವನ್ನು ಬಳಸುವ ಮೂಲಕ ನಾವು ಈ ವಾಕ್ಯ ಸಾಮಾನ್ಯ ಭೂತಕಾಲದಲ್ಲಿದೆ ಅನ್ನೋದನ್ನ ಸೂಚಿಸುತ್ತೇವೆ. ಸೊ ಸಿ ದ ಸಿಂಬಾಲಿಕ್ ಚಾರ್ಟ್ ಥರೋಲಿ ಒನ್ಸ್ ಅಗೇನ್. ಸಿಂಬಾಲಿಕ್ ಚಾರ್ಟ್ ಅನ್ನ ಸಂಪೂರ್ಣವಾಗಿ ಮತ್ತೊಮ್ಮೆ ನೋಡಿ. ಐ, ವಿ, ಯು, he, she, it, they. The helping verb did is common to all, and keep the negative word not in between helping verb and the main verb, and form of the main verb is present form, that is verb 1. I, we, you, he, she, it, they ಇವುಗಳಿಗೆಲ್ಲ ಸಾಮಾನ್ಯವಾಗಿ ಬಳಸುವಂತಹ ಸಹಾಯಕ ಕ್ರಿಯಾಪದ ಡಿಡ್. ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನ ಡಿಡ್ ಹಾಗೂ ಪ್ರಧಾನ ಕ್ರಿಯಾಪದದ ನಡುವೆ ಇಡಬೇಕಾಗುತ್ತದೆ. ಪ್ರಧಾನ ಕ್ರಿಯಾಪದದ ಮೂಲ ರೂಪ ಇಲ್ಲಿ ಬಳಕೆ ಆಗುತ್ತದೆ ಎಂಬುದು ಬಹಳ ಮುಖ್ಯವಾದಂತಹ ಅಂಶ. ಸೊ ನೌ ಲೆಟ್ ಅಸ್ ಸ್ಟಾರ್ಟ್ ಟು ಫಾರ್ಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪಾಸ್ಟ್. ಹಾಗಾದರೆ ಈಗ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲು ಆರಂಭಿಸೋಣವೇ? ವಿ ಜಸ್ಟ್ ಗೋ ಥ್ರೂ ದ ಫಾಲೋಯಿಂಗ್ ಪಾಸಿಟಿವ್ ಸೆಂಟೆನ್ಸಸ್ ಹಿಯರ್ ವಿಚ್ ಆರ್ ಇನ್ ಸಿಂಪಲ್ ಪಾಸ್ಟ್. ಸಾಮಾನ್ಯ ಭೂತಕಾಲದಲ್ಲಿರುವಂತಹ ಈ ಮುಂದಿನ ವಾಕ್ಯಗಳನ್ನು ಗಮನಿಸಿ ಅವುಗಳನ್ನು ಒಂದೊಂದಾಗಿ ನಕಾರಾತ್ಮಕ ವಾಕ್ಯವನ್ನಾಗಿ ಪರಿವರ್ತಿಸೋಣ. ಹಿ ಆಸ್ಕ್ಡ್ ಮೀ ಆನ್ ಇಂಪಾರ್ಟೆಂಟ್ ಕ್ವಶನ್. ಅವನು ನನಗೆ ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳಿದನು. ಹಿ ಡಿಡೆಂಟ್ ಆರ್ ಡಿಡ್ ನಾಟ್ ಆಸ್ಕ್ ಮೀ ಆನ್ ಇಂಪಾರ್ಟೆಂಟ್ ಕ್ವಶನ್. ಅವನು ನನಗೆ ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳಲಿಲ್ಲ. ಶಿ ವೆಂಟ್ ಇನ್ಸೈಡ್ ದ ಆಫೀಸ್ ವಿದೌಟ್ ಮೈ ಪರ್ಮಿಷನ್. ಅವಳು ನನ್ನ ಅನುಮತಿ ಇಲ್ಲದೆ ಕಚೇರಿಯ ಒಳಗೆ ಹೋದಳು. ಶಿ ಡಿಡೆಂಟ್ ಗೋ ಇನ್ಸೈಡ್ ದ ಆಫೀಸ್ ವಿದೌಟ್ ಮೈ ಪರ್ಮಿಷನ್. ಅವಳು ನನ್ನ ಅನುಮತಿ ಇಲ್ಲದೆ ಕಚೇರಿಯ ಒಳಗೆ ಹೋಗಲಿಲ್ಲ. ಇಟ್ ಫೆಲ್ ಫ್ರಮ್ ದ ಟ್ರೀ ಇಮಿಡಿಯೇಟ್ಲಿ. ಅದು ಗಿಡದಿಂದ ತಕ್ಷಣ ಕೆಳಗೆ ಬಿದ್ದಿತು. ಇಟ್ ಡಿಡೆಂಟ್ ಫಾಲ್ ಫ್ರಮ್ ದ ಟ್ರೀ ಇಮಿಡಿಯೇಟ್ಲಿ. ಅದು ಗಿಡದಿಂದ ತಕ್ಷಣ ಕೆಳಗೆ ಬೀಳಲಿಲ್ಲ. ರಾಜು ಫೌಟ್ ವಿತ್ ಹಿಸ್ ಫ್ರೆಂಡ್ ಫಾರ್ ನೋ ರೀಸನ್. ರಾಜು ಯಾವುದೇ ಕಾರಣವಿಲ್ಲದೆ ತನ್ನ ಸ್ನೇಹಿತನೊಂದಿಗೆ ಜಗಳವಾಡಿದನು. ರಾಜು ಡಿಡೆಂಟ್ ಫೈಂಡ್ ವಿದೌಟ್ ಹಿಸ್ ಫ್ರೆಂಡ್ ಫಾರ್ ನೋ ರೀಸನ್. ರಾಜು ತನ್ನ ಸ್ನೇಹಿತನೊಂದಿಗೆ ಯಾವುದೇ ಕಾರಣವಿಲ್ಲದೆ ಜಗಳವಾಡಲಿಲ್ಲ. ಗಿರಿಜಾ ಬ್ರೋಕ್ ಹರ್ ಪ್ರಾಮಿಸ್ ವಿದಿನ್ 2 days. ಗಿರಿಜಾ ತನ್ನ ವಚನವನ್ನು 2 ದಿನಗಳೊಳಗಾಗಿ ಮುರಿದಳು. ಗಿರಿಜಾ ಡಿಡೆಂಟ್ ಬ್ರೇಕ್ ಹರ್ ಪ್ರಾಮಿಸ್ ವಿದಿನ್ 2 days. ಗಿರಿಜಾ ತನ್ನ ವಚನವನ್ನು 2 ದಿನಗಳೊಳಗಾಗಿ ಮುರಿಯಲಿಲ್ಲ. ದ ಲೆಕ್ಚರರ್ ಟಾಟ್ ಎ ನ್ಯೂ ಲೆಸನ್. ಆ ಉಪನ್ಯಾಸಕನು ಹೊಸ ಪಾಠವನ್ನು ಕಲಿಸಿದನು. ದ ಲೆಕ್ಚರರ್ ಡಿಡೆಂಟ್ ಟೀಚ್ ಎ ನ್ಯೂ ಲೆಸನ್. ಆ ಉಪನ್ಯಾಸಕ ಹೊಸ ಪಾಠವನ್ನು ಕಲಿಸಲಿಲ್ಲ. ದ ಮಿನಿಸ್ಟರ್ ವಿತ್ಡ್ರೂ ಹೀಸ್ ರೆಸಿಗ್ನೇಷನ್. ಆ ಸಚಿವ ತನ್ನ ರಾಜೀನಾಮೆಯನ್ನು ಮರಳಿ ಪಡೆದನು. ದ ಮಿನಿಸ್ಟರ್ ಡಿಡೆಂಟ್ ವಿಡ್ರಾ ಹೀಸ್ ರೆಸಿಗ್ನೇಷನ್. ಆ ಸಚಿವನು ತನ್ನ ರಾಜೀನಾಮೆಯನ್ನು ಮರಳಿ ಪಡೆಯಲಿಲ್ಲ. ಅವರ್ ಕಾಲೇಜ್ ಟೀಮ್ ವನ್ ದ ಕ್ರಿಕೆಟ್ ಮ್ಯಾಚ್. ನಮ್ಮ ಕಾಲೇಜು ತಂಡವು ಕ್ರಿಕೆಟ್ ಪಂದ್ಯವನ್ನು ಗೆದ್ದಿತು. ಅವರ್ ಕಾಲೇಜ್ ಟೀಮ್ ಡಿಡೆಂಟ್ ವಿನ್ ದ ಕ್ರಿಕೆಟ್ ಮ್ಯಾಚ್. ನಮ್ಮ ಕಾಲೇಜು ತಂಡವು ಕ್ರಿಕೆಟ್ ಪಂದ್ಯವನ್ನು ಗೆಲ್ಲಲಿಲ್ಲ. ಯು ಅಂಡರ್ಸ್ಟುಡ್ ಹೀಸ್ ಬಿಹೇವಿಯರ್ ವೆರಿ ವೆಲ್. ನೀನು ಅವನ ನಡತೆಯನ್ನು ಸರಿಯಾಗಿ ಅರಿತುಕೊಂಡಿರುವಿ. ಯು ಡಿಡೆಂಟ್ ಅಂಡರ್ಸ್ಟ್ಯಾಂಡ್ ಹೀಸ್ ಬಿಹೇವಿಯರ್ ವೆರಿ ವೆಲ್. ನೀನು ಅವನ ನಡತೆಯನ್ನು ಸರಿಯಾಗಿ ಅರಿತುಕೊಂಡಿಲ್ಲ. ದ ಪ್ಲೇಯರ್ಸ್ ಪರ್ಫಾರ್ಮ್ಡ್ ವೆರಿ ವೆಲ್ ಇನ್ ದ ಟೂರ್ನಮೆಂಟ್. ಆಟಗಾರರು ಪಂದ್ಯಾವಳಿಯಲ್ಲಿ ಬಹಳ ಚೆನ್ನಾಗಿ ಪ್ರದರ್ಶನ ನೀಡಿದರು. ದ ಪ್ಲೇಯರ್ಸ್ ಡಿಡೆಂಟ್ ಪರ್ಫಾರ್ಮ್ ವೆರಿ ವೆಲ್ ಇನ್ ದ ಟೂರ್ನಮೆಂಟ್. ಆಟಗಾರರು ಪಂದ್ಯಾವಳಿಯಲ್ಲಿ ಚೆನ್ನಾಗಿ ಪ್ರದರ್ಶನ ನೀಡಲಿಲ್ಲ. ನೌ ವಿ ಶಾಲ್ ಸಿ ಸಮ್ ಸೆಂಟೆನ್ಸಸ್ ಫಾರ್ ಪಾಸ್ಟ್ ಕಂಟಿನ್ಯೂಸ್ and let us try to convert them into negative. Before that, let us have a look at the symbolic chart of formation of negative sentences in past continuous. ಅದಕ್ಕೂ ಮೊದಲು past continuous ಅಪೂರ್ಣ ಭೂತಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆಗೆ ಬೇಕಾಗುವಂತಹ ಸಿಂಬಾಲಿಕ್ ಚಾರ್ಟ್ ಅನ್ನು ಒಮ್ಮೆ ನೋಡೋಣ. ಫಾರ್ ಸಿಂಗುಲರ್ ಫಸ್ಟ್ ಪರ್ಸನ್ ಐ, ಸಿಂಗುಲರ್ ಥರ್ಡ್ ಪರ್ಸನ್ಸ್ he, she, it. The helping verb is was. Plural first person we, singular and plural second person you and you, plural third person they.
The helping verb is were. Now we have to keep the negative word not in between helping verb and the main verb. Present form of the main verb, verb 1 is added with ing. ಏಕವಚನ ಪ್ರಥಮ ಪುರುಷ ಐ, ಏಕವಚನ ತೃತೀಯ ಪುರುಷಗಳು ಹಿ, ಶಿ, ಇಟ್ ಇವುಗಳಿಗೆ ವಾಸ್ ಸಹಾಯಕ ಕ್ರಿಯಾಪದ. ಬಹುವಚನ ಪ್ರಥಮ ಪುರುಷ ವಿ, ದ್ವಿತೀಯ ಪುರುಷ ಏಕವಚನ ಮತ್ತು ಬಹುವಚನ ಯು ಮತ್ತು ಯು, ಬಹುವಚನ ತೃತೀಯ ಪುರುಷ ದೇ ಇವುಗಳಿಗೆ ವೇರ್ ಸಹಾಯಕ ಕ್ರಿಯಾಪದ. ಈಗ ಸಹಾಯಕ ಕ್ರಿಯಾಪದ ಹಾಗೂ ಪ್ರಧಾನ ಕ್ರಿಯಾಪದದ ನಡುವೆ ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಇಡಬೇಕು. ಪ್ರಧಾನ ಕ್ರಿಯಾಪದ ಮೂಲ ರೂಪ ಅಂದರೆ ವರ್ಬ್ 1 ಇದಕ್ಕೆ ing ಪ್ರತ್ಯಯವನ್ನು ಹಚ್ಚಬೇಕು. ದ ಕ್ಯಾಟ್ ವಾಸ್ ಹೈಡಿಂಗ್ ಬಿಹೈಂಡ್ ದ ಡೋರ್. ಆ ಬೆಕ್ಕು ಬಾಗಿಲ ಹಿಂದೆ ಅಡಗಿಕೊಳ್ಳುತ್ತಿತ್ತು. ದ ಕ್ಯಾಟ್ ವಾಸ್ ನಾಟ್ ಹೈಡಿಂಗ್ ಬಿಹೈಂಡ್ ದ ಡೋರ್. ಆ ಬೆಕ್ಕು ಬಾಗಿಲ ಹಿಂದೆ ಅಡಗಿಕೊಳ್ಳುತ್ತಿರಲಿಲ್ಲ. ಐ ವಾಸ್ ಟೀಚಿಂಗ್ ಸೈನ್ಸ್ ಟು ಸಮ್ ಚಿಲ್ಡ್ರನ್. ನಾನು ಕೆಲ ಮಕ್ಕಳಿಗೆ ವಿಜ್ಞಾನವನ್ನು ಕಲಿಸುತ್ತಿದ್ದೆ. ಐ ವಾಸ್ ನಾಟ್ ಟೀಚಿಂಗ್ ಸೈನ್ಸ್ ಟು ಸಮ್ ಚಿಲ್ಡ್ರನ್. ನಾನು ಕೆಲವು ಮಕ್ಕಳಿಗೆ ವಿಜ್ಞಾನವನ್ನು ಕಲಿಸುತ್ತಿರಲಿಲ್ಲ. ದ ಬರ್ಡ್ಸ್ ವೇರ್ ಫ್ಲೈಯಿಂಗ್ ಟುವರ್ಡ್ಸ್ ಹಿಲ್. ಆ ಪಕ್ಷಿಗಳು ಬೆಟ್ಟದ ಕಡೆಗೆ ಹಾರುತ್ತಿದ್ದವು. ದ ಬರ್ಡ್ಸ್ ವೇರ್ ನಾಟ್ ಫ್ಲೈಯಿಂಗ್ ಟುವರ್ಡ್ಸ್ ಹಿಲ್. ಆ ಪಕ್ಷಿಗಳು ಬೆಟ್ಟದ ಕಡೆಗೆ ಹಾರುತ್ತಿರಲಿಲ್ಲ. ದ ರಿವರ್ ವಾಸ್ ಫ್ಲೋಯಿಂಗ್ ಟುವರ್ಡ್ಸ್ ದ ಸೌತ್. ಆ ನದಿಯು ದಕ್ಷಿಣದೆಡೆಗೆ ಹರಿಯುತ್ತಿತ್ತು. ದ ರಿವರ್ ವಾಸ್ ನಾಟ್ ಫ್ಲೋಯಿಂಗ್ ಟುವರ್ಡ್ಸ್ ದ ಸೌತ್. ಆ ನದಿಯು ದಕ್ಷಿಣದ ಎಡೆಗೆ ಹರಿಯುತ್ತಿರಲಿಲ್ಲ. ಆನ್ ಓಲ್ಡ್ ಮ್ಯಾನ್ ವಾಸ್ ಕ್ರಾಸಿಂಗ್ ದ ರೋಡ್. ಒಬ್ಬ ವಯಸ್ಸಾದ ಮನುಷ್ಯ ರಸ್ತೆಯನ್ನು ದಾಟುತ್ತಿದ್ದನು. ಆನ್ ಓಲ್ಡ್ ಮ್ಯಾನ್ ವಾಸ್ ನಾಟ್ ಕ್ರಾಸಿಂಗ್ ದ ರೋಡ್. ಒಬ್ಬ ವಯಸ್ಸಾದ ಮನುಷ್ಯ ರಸ್ತೆಯನ್ನು ದಾಟುತ್ತಿರಲಿಲ್ಲ. ದ ಲೇಡಿ ವಾಸ್ ಸೆಲ್ಲಿಂಗ್ ಫ್ರೆಶ್ ಫ್ರೂಟ್ಸ್ ನಿಯರ್ ಎ ಟೆಂಪಲ್. ಆ ಮಹಿಳೆಯು ಒಂದು ಮಂದಿರದ ಸಮೀಪ ತಾಜಾ ಹಣ್ಣುಗಳನ್ನು ಮಾರುತ್ತಿದ್ದಳು. ದ ಲೇಡಿ ವಾಸ್ ನಾಟ್ ಸೆಲ್ಲಿಂಗ್ ಫ್ರೆಶ್ ಫ್ರೂಟ್ಸ್ ನಿಯರ್ ಎ ಟೆಂಪಲ್. ಆ ಮಹಿಳೆಯು ಒಂದು ಮಂದಿರದ ಸಮೀಪ ತಾಜಾ ಹಣ್ಣುಗಳನ್ನು ಮಾರುತ್ತಿರಲಿಲ್ಲ. ದ ಪರ್ಸನ್ ವಾಸ್ ಸ್ವಿಮ್ಮಿಂಗ್ ಇನ್ ಅ ಡೀಪ್ ಸಿ. ಆ ವ್ಯಕ್ತಿ ಆಳವಾದ ಸಮುದ್ರದಲ್ಲಿ ಈಜುತ್ತಿದ್ದನು. ದ ಪರ್ಸನ್ ವಾಸ್ ನಾಟ್ ಸ್ವಿಮ್ಮಿಂಗ್ ಇನ್ ಅ ಡೀಪ್ ಸಿ. ಆ ವ್ಯಕ್ತಿಯು ಆಳವಾದ ಸಮುದ್ರದಲ್ಲಿ ಈಜುತ್ತಿರಲಿಲ್ಲ. ವಿ ವೇರ್ ವೇಟಿಂಗ್ ಫಾರ್ ದ ಗೆಸ್ಟ್ಸ್. ನಾವು ಅತಿಥಿಗಳಿಗಾಗಿ ದಾರಿ ಕಾಯುತ್ತಿದ್ದೆವು. ವಿ ವೇರ್ ನಾಟ್ ವೇಟಿಂಗ್ ಫಾರ್ ದ ಗೆಸ್ಟ್ಸ್. ನಾವು ಅತಿಥಿಗಳಿಗಾಗಿ ದಾರಿ ಕಾಯುತ್ತಿರಲಿಲ್ಲ. ಸಮ್ ಪೀಪಲ್ ವೇರ್ ಪ್ರಿಫರಿಂಗ್ ಟು ಲಿವ್ ಇನ್ ರೂರಲ್ ಏರಿಯಾ. ಕೆಲವು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸಲು ಆದ್ಯತೆ ನೀಡುತ್ತಿದ್ದರು. ಸಮ್ ಪೀಪಲ್ ವೇರ್ ನಾಟ್ ಪ್ರಿಫರಿಂಗ್ ಟು ಲಿವ್ ಇನ್ ರೂರಲ್ ಏರಿಯಾ. ಕೆಲವು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸಲು ಆದ್ಯತೆ ನೀಡುತ್ತಿರಲಿಲ್ಲ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಫಾರ್ಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಸ್. ಸ್ನೇಹಿತರೆ, ಸಾಮಾನ್ಯ ಭೂತಕಾಲ ಹಾಗೂ ಅಪೂರ್ಣ ಭೂತಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. In the next video, I will come before you with the formation of negative sentences in the past perfect and past perfect continuous. ಮುಂದಿನ ವಿಡಿಯೋದಲ್ಲಿ ನಾನು ಪೂರ್ಣ ಭೂತಕಾಲ ಹಾಗೂ ತಾತ್ಕಾಲಿಕ ಪೂರ್ಣ ಭೂತಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನುವಂತಹ ಟಾಪಿಕನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ. ಫ್ರೆಂಡ್ಸ್, ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. If you like the videos, please share them with your friends. ಸ್ನೇಹಿತರೆ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮಗೆ ವಿಡಿಯೋಗಳು ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.